ಇವತ್ತು ಯಾವುದೇ ಕಾರಣಕ್ಕೂ ಸ್ಕೂಲ್ ಮುಗಿದ ಮೇಲೆ ಜಾನಕಿ ಟೀಚರ್ ಮನೆಗೆ ಹೋಗ್ಬಾರ್ದು. ಅವ್ರಿಗೆ ಏನಾದರೂ ಒಂದು ಕೆಲಸ ಕೊಡಿ. ಕನಿಷ್ಠ ಪಕ್ಷ 4 ಗಂಟೆನಾದರೂ ಅವರು ಬ್ಯುಸಿ ಇರಬೇಕು. ಅಕ್ಕವರೇ ಸ್ಕಾಲರ್ಶಿಪ್ಪು ಜಾನಕಿ ಮೇಡಮು. ಇವತ್ತೇನೋ ರಘುಪತಿ ಸರ್ ಮೂಡ್ ಚೆಂದಾಗಿತ್ತು ಅನ್ಸುತ್ತೆ ಜಾನಕಿ. ಬೇಗ ಹೋಗಬೇಕು ಅಂತ ಕೇಳಿದ ತಕ್ಷಣ ಸರಿ ಅಂದ್ಬಿಟ್ರು. ಅಂತ ಏನು ಇಂಪಾರ್ಟೆಂಟ್ ಕೆಲಸ ಇದೆನೋ? ಇನ್ನೇನು, ಊರಿಂದ ಅತ್ತೆ ಮಾವ ಬರ್ತಿದ್ದಾರೆ ನಾನು ನೋಡೋಕ್ಕೆ. ಐ ಮೀನ್ ಅವ್ರ ಮಗನಿಗೆ ನಾನು ನೋಡೋಕ್ಕೆ. ಓ, ಆಲ್ ದಿ ಬೆಸ್ಟ್ ಅನು. ಸುಮ್ಮನಿರು ಜಾನಕಿ, ನನಗೇನು ಇಷ್ಟ ಇಲ್ಲ. ಜಾನಕಿ, ಸ್ಕೂಲ್ ಮುಗಿದ ತಕ್ಷಣ ನಮ್ಮ ಮನೆ ಹತ್ರ ಬರ್ತೀಯಾ? ಇವತ್ತಾಗಲ್ಲ ಅನಿಸುತ್ತೇನು. ಸ್ಕಾಲರ್ಶಿಪ್ ಕೆಲಸ ಇದೆಯಲ್ಲ, ರಾಮೂರ್ನ ಮೀಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ರಾಮವ್ರ ಜೊತೆ ಮೀಟಿಂಗ್ ಇದ್ಮೇಲೆ ನಾವೆಲ್ಲ ಯಾವ ಲೆಕ್ಕ? ಹಾಗೇನಿಲ್ಲ ಅನು, ಬಾ ಸುಮ್ಮನೆ. ಅವನು ಮೇಡಮ್ ಬ್ಯಾಗ ಹೋಗ್ಬೇಕು ಅಂತ ಕೇಳಿ ಇನ್ನೂ ಇಲ್ಲೇ ಇದ್ದೀರಲ್ಲ, ಒಂಡಿ. ಸರಿ ಜಾನಕಿ, ಬರ್ತೀನಿ. ಡಿಗ್ರಿ ಮೇಡಮ್, ಈ ಸ್ಕೂಲ್ ಮುಗಿದ್ಮ್ಯಾಗೆ ನಿಮಗೆ ಒಂದು ಮಹತ್ವದ ಕೆಲಸದ ಜವಾಬ್ದಾರಿನ ಕೊಡಬೇಕು ಅಂತ ಇದ್ದೀನಿ. ಮಾಡ್ತೀಯಾ? ಏನು ಸರ್ ಅದು? ಏನೂ ಇಲ್ಲ, ಪರೀಕ್ಷೆ ಹತ್ರ ಬರ್ತಾ ಇತ್ತಲ್ಲ, ಹುಡುಗರಿಗೆ ತಯಾರಿ ಮಾಡೋಕ್ಕೆ ತಯಾರಿ ಪರೀಕ್ಷೆ ಮಾಡಮ್ಮ ಅಂತ ಇದ್ದೀನಿ. ಎಲ್ಲ ಕ್ಲಾಸ್ಗಳಿಗೂ ಎಲ್ಲ ಪ್ರಶ್ನೆಗಳನ್ನು ನೀನೇ ತಯಾರು ಮಾಡಿಬಿಡು. ಸರ್ ನಾನಾ? ಅಲ್ಲ ಸರ್, ಸೀನಿಯರ್ ಟೀಚರ್ಸ್ ಇರುವಾಗ ನಾನು. ಅರೆ ಅದ್ರ ಬಗ್ಗೆ ನೀನು ಯಾಕಮ್ಮ ತಲೆ ಕೆಡಿಸ್ಕೊಂತೀಯಾ? ನಾನು ಏಟ್ ಹೇಳ್ತೀನೋ ಅಟ್ ಮಾಡು. ಏಟೇ ಆಗಲಿ ನೀನು ಡಿಗ್ರಿ ಮಾಡಿರೋ ಮೇಡಮ್, ನೀನು ಮೋಡಿನ ನಾನು ನೋಡ್ಬೇಕಲ್ವಾ? ಸರಿ ಸರ್, ನಾಳೆ ಬರುವಾಗ ಎಲ್ಲ ರೆಡಿ ಮಾಡ್ತಾ ಇರ್ತೀನಿ. ನಾಳೆನಾ? ನಾಳೆ ಅಂದರೆ ಮನೆ ಹಾಳು. ಅದು ಇವತ್ತೇ ಮುಗಿಬೇಕು. ಅದು ಅಲ್ಲದೆ ಪ್ರಶ್ನೆ ಪತ್ರಿಕೆ ಈ ಸ್ಕೂಲಾಗೆ ತಯಾರಾಗಬೇಕು. ಏಟೇ ಹೊತ್ತಾದರೂ ಇವತ್ತು ನೀನು ಅದನ್ನು ಮುಗಿಸೇ ಹೋಗ್ಬೇಕು. ಸರ್, ಇವತ್ತು ಸ್ವಲ್ಪ ಕೆಲಸ ಇದೆ. ನೀವು ಹೇಗಿದ್ರು ನಾಳೆನೇ ಅಲ್ವಾ ನೋಡೋದು, ಅದಕ್ಕೆ ಮನೆಯಿಂದ ನನಗೆ ಪಾಠ ಮಾಡಕ್ ಬರಬೇಡ ನೀನು. ಈ ಸ್ಕೂಲ್ ಕೆಲಸ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀಯಾ? ಎಷ್ಟೇ ಹೊತ್ತಾದ್ರೂ ಇವತ್ತು ಅದನ್ನು ಮುಗಿಸೇ ನೀನು ಮನೆಗೆ ಹೋಗ್ಬೇಕು. ಅರ್ಥ ಆಯ್ತಾ? ಆಗ ಸಂಜೆ ರಾಮ್ ಅವ್ರನ್ನ ಭೇಟಿ ಮಾಡಬೇಕಲ್ವಾ? ಇವಾಗ ಏನು ಮಾಡೋದು? ಅವ್ರಿಗೆ ಹೇಳೋಣ ಅಂದರೆ ಅವ್ರ ಹತ್ರ ಫೋನ್ ಬೇರೆ ಇಲ್ಲ. ದೊರಗಳೆ, ನಿಮ್ಮ ದೀರ್ಘ ಯೋಚನೆ ಮುಗ್ದಿದ್ರೆ ಮುಗಿಸಿ ಊಟ ಮಾಡಿ. ನಾ ಮಾಡ್ಕೊತೀನಿ, ನೀ ಮಾಡ್ಕ. ಅಲ್ಲ, ಊಟ ಬಿಟ್ಟು ಯೋಚನೆ ಮಾಡೋ ಅಂತ ಏನು ಯೋಚನೆ ಮಾಡ್ತಿದ್ದೆ ರಮಣ? ಯೋಚನೆ ಮಾಡ್ತಾ ಇವನಿಕಲ್ಲ. ಅದೇ ಏನ? ಸ್ಕಾಲರ್ಶಿಪ್ ಬಗ್ಗೆ. ಕ್ಯಾಮೆ ಇಲ್ದಿರ ಬೆಡ್ಗೆ ಏಯ್, ಯಾಕ್ಲಾ ಸುಮ್ಕೆ ಉಣ್ಣಕ್ಕಾಕಿಲ್ವಾ? ಅಲ್ಲ ರಾಮಣ್ಣ, ನಿನಗೂ ಸ್ಕೂಲ್ಗೂ ಆಗಿ ಬರೋಕ್ಕಿಲ್ಲ ಅಂಥದ್ರಲ್ಲಿ ಸ್ಕಾಲರ್ಶಿಪ್ಪು ಕೈಯಲ್ಲಿ ಚಿಪ್ಪು ಎಲ್ಲ ಬೇಕಾ? ಸುಮ್ಕೆ ಟೆನ್ಷನ್ ತಗತ್ಯಾ? ಲವ್, ಅದೇ ಟೆನ್ಷನ್ ಆಯ್ತಾ ಇರೋದಕ್ಕಲ್ಲ. ಏನೋ ನಾವು ಎಲ್ರಂಗೆ ಸಂದಾಗ ಓದ್ಕೊಂಡು ಓಡಾಡ್ತಿದ್ರೆ ವಾಕ್ಯ. ಈ ಸ್ಕೂಲ್ಗೆ ಹೋಗ್ದಿರೋ ನನಗೆ ಈ ಸ್ಕಾಲರ್ಶಿಪ್ ಜವಾಬ್ದಾರಿ ಕೊಟ್ಟವರಲ್ಲ, ಅದೇ ಸ್ಯಾನೆ ಇಕ್ಕಟ್ಟಾಗ್ತಾ ಇರೋದಕ್ಕಲ್ಲ ಮಂಜ. ಕರೆಕ್ಟು ರಾಮಣ್ಣ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಿನ್ಗೆ ಓದು ಬರ ಗೊತ್ತಿಲ್ದಿರ ನಿನ್ಗೆ ಯಾಕೆ ಈ ಕ್ಯಾಮೆ ಕೊಟ್ರು ಅಂತ. ಅಲ್ಲ, ಅವ್ರೇನೋ ಕೊಟ್ರು, ನೀನ್ ಯಾಕೆ ಒಪ್ಕೊಂಡೆ? ನಿಂಗೇನು ಬುದ್ಧಿ ಇರ್ಲಿಲ್ವೇ? ಓಹೋ, ಗೊತ್ತಾಯ್ತು ಬಿಡು. ಏನ್ಲ ಗೊತ್ತಾಯ್ತು? ಗೊತ್ತಾಯ್ತು ಬಿಡೋಣ. ಅದಲ್ಲ ಅಂತ ಗೊತ್ತಿರು, ನೀನ್ ಯಾಕೆ ಹೋಗಿ ಆರ್ಕೊಂಡು ಬಿದ್ದೆ ಅಂತ. ಯಾಕೆ? ಮೇಡಮ್ಗೋಸ್ಕರ ತಾನೇ. ಯಾಕ್ಲಾ? ಹೆಂಗೈತೆ ಮೈಗೆ? ಚಪ್ಪಡಿ ಕಲ್ಲ ತಾಕ್ಬಿಡ್ತೀನಿ ಬಡ್ಡಿ ಅದನ್ನೇ. ನಾನು ಬ್ರಹ್ಮಚಾರಿಕಲ್ಲ, ಅದಕ್ಕೆ ನನ್ನ ಮೇಲೆ ಭರೋಸೆ ಇಟ್ಟು ಈ ಜವಾಬ್ದಾರಿ ಒಪ್ಸವ್ರೆ. ಅದು ಅಲ್ಲದೆ
ಸ್ಕಾಲರ್ಶಿಪ್ ಅನ್ನೋದು ಸ್ಯಾನೆ ಮುಖ್ಯವಾದ ಕೆಲಸಕ್ಕಲ್ಲ. ನಿನ್ನಂತ ಓದು ಬರ ಗೊತ್ತಿಲ್ದಿರೋನ್ಗೆ ಏನು ತಿಳಿತೈತೆ ಹೇಳು? ನಿನಗಿದೆಲ್ಲ ಸಿಕ್ಕಿಲ್ವಲ್ಲ, ಅದಕ್ಕೆ ಹೊಟ್ಟೆವ್ರು ಇರಬೇಕು. ಅಯ್ಯೋ ಶಿವನೇ, ನಾನು ಹೊಟ್ಟೆ ಉರಿ ಬಿದ್ದು ಆಗೋದೇನೈತೆ? ಅದಲ್ಲ, ಅದಕ್ಕೆ ಕಡೆಯವ್ರು ಯಾರೋ ಗರಡಿ ಬಗ್ಗೆ ವಿಚಾರ್ಸಕ್ಕೆ ಬರ್ತಾರೆ ಅಂದಲ್ಲ, ಅದ್ರ ಬಗ್ಗೆ ಇಂಕೇನು ಚಿಂತೆ ಇಲ್ಲ ಅಲ್ವಾ ನಿಂಗೆ? ಗಲ್ಡಿ ಬಗ್ಗೆ ಏನು ಕೇಳಿದ್ರು ಹೇಳ್ಬೋದು, ಆದರೆ ಈ ಸ್ಕೂಲ್ ಅಂದರೆ ತಲೆನೇ ಓಡಕ್ಕಿಲ್ಲ. ಅದರಲ್ಲೂ ಈ ಮೇಡಮ್ ಬಂದು ಎದುರುಗಡೆ ನಿಂತ್ಕೊಂಡ್ರಂತೂ ಮುಗೀತು ಕತೆ. ಟೈಮ್ ಎಷ್ಟಲಾ? 4:15. 4:15 ಆಗೋಯ್ತಾ? ಏ ಕುಂತ್ಕರಾಮಣ್ಣ, ನಾನು ಈಗ ಊಟ ಮಾಡ್ತೀನಿ, ಅದೇ 4:15 ಆಯ್ತದೆ. ನಿನ್ಗೆ ಆನ್ ಕೇಸೇ ಆಗ್ಬಿಡು. ಲೋ, ಹಂಗೆ ಕಲ್ಲೆ ತಾಕ್ಬಿಡ್ತೀನಿ, ತಲೆ ಕೆಟ್ಟವನೆ. ಅಲ್ಲ ಕಣ್ಲಾ, ಇದನ್ನ 10ಗೆ ನಮ್ಮ ಅವ್ವನ ಹೆಸ್ರಾಗಿ ಮಾಡ್ತಾ ಇರೋದು. ಇದರಿಂದ ನಮ್ಮಪ್ಪ ಹಿಂಗೆ ಏಟ್ ಎಮ್ಮೆ ಏಟ್ ಖುಷಿ ಐತೆ ಗೊತ್ತೇನಲ್ಲ? ನಿಂಗೇನು ಗೊತ್ತಾಗಬೇಕು, ಸುಮ್ಕೆ ಉಣ್ಣು. ಹೌದೌದು, ನಾನು ಓದು ಬರ ಬರ್ದೇ ಇರೋ ಪೆದ್ದ ಸಾಕ ಯಜಮಾನ್ರೆ. ನೀವು ಆರಾಮಾಗಿ ಸ್ಕಾಲರ್ಶಿಪ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ನಾನು ಎಲ್ಲ ಕೆಲಸ ಮಾಡ್ಕೊಂಡು ಸಾಯ್ತೀವ್ನಿ. ಓಹೋ ಹೋ 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 ಲೋ ಮಂಜಾ, ನೀನು ಇದಕ್ಕೆ ಹಿಂಗೆ ಸಿಡುಕ್ತಾ ಇರೋದು? ಅಡ್ಡೇ ಇದನ್ನೇ ಸರಿ ಬಿಡ್ಲಾ, ನಾನು ನಿನ್ನ ಕೆಲಸನೂ ಮಾಡ್ತೀನಿ, ಆಮೇಲೆ ಸ್ಕೂಲ್ಗೂ ಹೋಗ್ತೀನಿ. ನನ್ನ ಕೆಲಸ ಅಲ್ಲ, ನಮ್ಮ ಕೆಲಸ ಅಂತೇಳು. ಸರಿ ಕಲ, ಮೊದಲು ಮೋಟ್ರು ಪಂಪು, ಆಮ್ಯಾಕೆ ಸ್ಕಾಲರ್ಶಿಪ್, ವಾಕ್ಯನಾ? ಬಾ, ನೀನು ಹೊಸಿ ಊಟ ಮಾಡ್ಕ. ಅಯ್ಯ ಅಯ್ಯ ಅಯ್ಯಲೇ, ಹೊಸಿ ನಗಲ ಬಡ್ಡೆ ಐತೆ ನಗಲ ನಗಲ. ಸರಿ, ಏನಾಯ್ತು ನಂಗೆ? ಹೇಳಿ ಮಿಸ್ಟ್ರೆ. ನಮಸ್ಕಾರ ಅಮ್ಮರೇ, ನೀವು ಹೇಳ್ದಂಗೆ ಮಾಡಿವಿನಿ. ಇವತ್ತು ಏನಿಲ್ಲ ಅಂದರೂ ಆ ಡಿಗ್ರಿ ಮೇಡಮ್ಗೆ ರಾತ್ರಿ ಗಂಟೆ ಕೆಲಸ ಕೊಟ್ಟಿವಿನಿ. 9 ಗಂಟೆ ಕಮ್ಮಿ ಆಗಕ್ಕಿಲ್ಲ ಅಮ್ಮರೇ. ವಾರೇ ವಾ ಮಿಸ್ಟ್ರೆ, ಎಂಥ ಕೆಲಸ ಮಾಡಿದ್ದೀರಾ ನೀವು. ನಿಮಗೆ ಸನ್ಮಾನ ಮಾಡಲೇಬೇಕು. ಅಮ್ಮರೇ, ಆಟ ದೊಡ್ಡ ಮಾತಲ್ಲೇ ಯಾಕೆ, ನನ್ನ ಪರಮೋಸನ್ ವಿಚಾರ. ಅಮ್ಮರೇ ಅಮ್ಮರೇ, ಹಲೋ ಹಲೋ. ಈಗ ಮಜಾ ಬರುತ್ತೆ. ಕೋಣನ ಒಂದು ಕಾಲು ಮನೆಗೆ, ಇನ್ನೊಂದು ಕಾಲು ಸ್ಕೂಲಿಗೆ ಕಟ್ ಹಾಕಿದಾಯ್ತು. ಈಗ ಖಂಡಿತವಾಗ್ಲೂ ಕೋಣ ಮುಗ್ಗುರ್ಸ್ಕೊಂಡು ಬಿತ್ತೇ ಬೀಳುತ್ತೆ. ಯಪ್ಪ ಅಣ್ಣ, ಕೊನೆಗೂ ಹೆಂಗೋ ಈ ಕ್ಯಾಮೆ ಮುಗ್ದೋಯ್ತು. ಮುಗೀತಂದ್ರೆ ಇದನ್ನು ಹೆಂಗೆ ಮೋಟ್ರೊಳಗೆ ಫಿಟ್ ಮಾಡಬೇಕು ಅಂತ ಗೊತ್ತೇನಲ್ಲ? ಇಲ್ಲ ನಾನೇ ಬಂದು ಫಿಟ್ ಮಾಡಿಕೊಡ್ಲಾ? ಹಾಕೊಡಂಗಿದ್ರೆ ಬಂದು ಹಾಕೊಡು, ತೊಂದರೆ ಇಲ್ಲ. ಅದೇ ಸ್ಕೂಲ್ ಹೋಗ್ಬೇಕು ಅಂದಲ್ಲ. ಅದಕ್ಕಿನ್ನ ಟೈಮ್ ಐತೆ ಅಂತ ನೀನೇ ಹೇಳ್ದಲ್ಲೋ. ಈಗ ಎಷ್ಟಪ್ಪ ಟೈಮು? 4:15 ಅಟ್ಟೆ. ಅಷ್ಟು ತಾನೇ? ಬಾ. ಹಾಂ, 4:15 ಆಗೋಯ್ತಾ? ಅಣ್ಣ, ನಿಂಗೆ ದಿಟ್ಟೆ ಆಡ್ದೆ ನೀ ಬರೋಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ದೆ. ಅಯ್ಯೋ ನಿನ್ನಲ್ಲೇ. ಅಣ್ಣ, ನಂಗೆ ಯಾವಾಗ ಬೇಕಾದ್ರೂ ಹೊಡಿಬೋದು, ಅದೇ ಮೇಡಮು ಕಾಯ್ಕೊಂಡಿರ್ತಾರೆ, ಯೋಚನೆ ಮಾಡು. ಒಳ್ಳೆಯದೇ ಆಯಿತು,
ಸರಿಯಾದ ಸಮಯಕ್ಕೆ ಬಂದೀವಿ ಅನ್ನಿಸ್ತೈತೆ. ಇದೇನಿದು ಮೇಡಮ್ ಕಾಣ್ತಾನೆ ಇಲ್ವಲ್ಲ? ದೊಡ್ಡೊಟ್ಟೆ ಬಾಲು ಎಲ್ಲ ಎಲ್ಲೋದ್ರು? ಈಗೇನು ಮಾಡೋದು? ರಾಮು ಅವ್ರು ಬಂದಿರ್ಬೋದೋ ಏನೋ. ನನ್ನಿಂದ ಅವ್ರು ಕಾಯೋದು ಬೇಡ. ಅಟ್ಲೀಸ್ಟ್ ಹೊರಗೆ ಹೋಗಿ ಅವ್ರಿಗೆ ಹೇಳಾದರೂ ಬರ್ತೀನಿ. ಏಯ್ ಬರ ಇಲ್ಲಿ. ಎಲ್ಲ ಎಲ್ಲೋದ್ರು? ಸ್ಕೂಲ್ ಬಿಡ್ತಾರೆ ಎಲ್ಲರೂ ಮನೆಗೆ ಹೋದ್ರು. ಜಾನಕಿ ಮೇಡಮು? ಅವರು ಮನೆಗೆ ಹೋಗಿರ್ಬೇಕು. ನಮಗೆ ಕೊನೆ ಕ್ಲಾಸಲ್ಲಿ ಅಡ್ಮಿಷನ್ ತಗೊಂಡಿದ್ರು. ಸರಿ ನಡ್ರಿ. ಎಲ್ಲ ಮಂಜಿನಿಂದಲೇ ಆಗಿದ್ದು. ಬಡ್ಡಿ ಇದ್ದ ಬೇಕಂತಲೇ ತಡ ಮಾಡವನೆ. ಇನ್ನೂ 2 ನಿಮಿಷ ಕಾದು ನೋಡ್ಲಾ? ಡಿಗ್ರಿ ಮೇಡಮ್, ನಂಗೆ ಗೊತ್ತಿತ್ತು. ಸರ್ 1 ನಿಮಿಷ ಕೇಳಿ ಇಲ್ಲಿ. ನಾನು ನೋಡ್ಕೊಳ್ದೆ ಇರೋವಾಗ ಈ ಥರ ನೀನು ಎಲ್ಲಾದ್ರೂ ಎದ್ದು ಹೊಂಟೋಯ್ತಿ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ನಾನು ಹೇಳಿದ ಕೆಲಸ ಮುಗಿಸೋವರೆಗೂ ಎಲ್ಲೂ ಹೋಗ್ಬಾರ್ದು ಅಂತ ನೀನು ಹೇಳಿರ್ಲಿಲ್ವಾ? ಸರ್ ನಾನು ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್. ಆಹಾ, ಎಲ್ಲೂ ಹೋಗದೆ ಇರೋಳು ಯಾಕೆ ಎದ್ದು ಬಂದೆ? ಸರ್ 1-2 ಮಿನಿಟ್ಸ್ ಪರ್ಮಿಷನ್ ಕೊಡಿ. ಇಲ್ಲೇ ಹೊರಗೆ ಹೋಗ್ಬಿಟ್ಟು ಬರ್ತೀನಿ. ಇವತ್ತು ನಿಮ್ಮ ಕೆಲಸ ಮುಗಿಸೋವರೆಗೂ ನಾನು ಎಲ್ಲೂ ಹೋಗಲ್ಲ. ಆದರೆ ಪ್ಲೀಸ್ ಇವಾಗ 2 ಮಿನಿಟ್ಸ್ ಪರ್ಮಿಷನ್ ಕೊಡಿ. ಹಾಂ ಸರಿ 2 ನಿಮಿಷ, ಅರ್ಧ ಗಂಟೆ ಮಾಡಬೇಡ. ನೀನು ಕೆಲಸ ಮುಗಿಸೋವರೆಗೂ ಬಸ್ವನ್ನ ಇಲ್ಲೇ ಕಾವಲು ಹಾಕಿರ್ತೀನಿ. ಹೋಗ. ಡಿಗ್ರಿ ಮೇಡಮ್ ತೊಂದು ಮೇಡಮ್ ಈಟೊತ್ತಾದ್ರೂ ಬಂದಿಲ್ಲ ಅಂದರೆ ಮನೆಗೋಗಿರ್ಬೇಕು. ಸೀದಾ ಅಲ್ಲಿಗೆ ಹೋಗಿ ನೋಡಮ್ಮ. ಹೊರಟೋದ್ರು ಏನೋ. ಛೇ,
ಹಲೋ ಜಾನು, ಹೇಳಮ್ಮ. ಅಪ್ಪ, ನಾನಿವತ್ತು ಮನೆಗೆ ಬರೋದು ಲೇಟ್ ಆಗುತ್ತೆ. ಸ್ಕೂಲಲ್ಲಿ ತುಂಬಾ ಕೆಲಸ ಇದೆ ಅಪ್ಪ. ಆದರೆ ರಾಮು ಅವರು ಸ್ಕಾಲರ್ಶಿಪ್ ವಿಷಯವಾಗಿ ಮನೆಗೆ ಬರ್ಬೋದು. ಏನು, ರಾಮು ಅವ್ರಿಗೆ ಸ್ಕಾಲರ್ಶಿಪ್ ಸಿಕ್ಕಿದ್ಯಾ? ಅಪ್ಪ, ಅವ್ರ ಜೊತೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋ ವಿಷಯವಾಗಿ ಡಿಸ್ಕಸ್ ಮಾಡೋದಿದೆ. ಅವ್ರೇನಾದ್ರು ಮನೆಗೆ ಬಂದರೆ ಮಾತಾಡಿಸ್ತಾ ಇರಿ. ಎಷ್ಟೊತ್ತಿಗೆ ಬರ್ತಾರಂತಮ್ಮ? ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ಬೋದು ಅಪ್ಪ. ಅಯ್ಯೋ, ಮೊದಲೇ ಹೇಳೋದಲ್ಲೇನಮ್ಮ, ನಾನು ಏನೇನೋ ಐಟಮ್ ಎತ್ತಾಕೊಂಡ್ಬರ್ತೀನಿ ಅಂತ ನಿಮ್ಮ ಅಮ್ಮಂಗೆ ಡೌಟು. ಅದಕ್ಕೆ ಹನುಮಂತನ ಬಾಲದಷ್ಟು ಊಟ ಶಾಪಿಂಗ್ ಲಿಸ್ಟ್ ಎತ್ಕೊಂಡ್ ಬಂದಿದ್ದಾಳೆ. ನನಗೆ ಬ್ಯಾಂಕ್ ಹತ್ರನೂ ಸ್ವಲ್ಪ ಕೆಲಸ ಇತ್ತು. ನೀನು ರಾಮು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಮ್ಮ. ಅವ್ರ ಹತ್ರ ಫೋನ್ ಇಲ್ಲ ಅಪ್ಪ. ಸರಿ ಬಿಡಿ, ನಾನು ನೋಡ್ತೀನಿ. ಬಾಯ್. ಬಾಯ್. ಈಗ ರಾಮು ಅವ್ರಿಗೆ ಹೇಗೆ ತಿಳಿಸೋದು? ಬೀಗ ಇದೇನು ದೇವ್ರೆ, ಮುಖ್ಯವಾದ ಟೈಮಲ್ಲಿ ಈ ಮನೆ ಬೀಗ ಹಾಕೊಂಡು ಹೊಂಟೋಯ್ತಾರಲ್ಲ. ಇಲ್ಲಿ ಮೇಡಮ್ ಇಲ್ಲ, ಅಲ್ಲಿ ಅದಕ್ಕೆ ಕಡೆಯವ್ರು ಬರ್ತಾವ್ರೆ. ಮೇಡಮ್ ಭೇಟಿ ಮಾಡಲಿಲ್ಲ ಅಂದರೆ ಮತ್ತೆ ಅವ್ರಿಗೆ ಕೋಪ ಬರ್ತೈತೆ. ಟೈಮಿಗೆ ಸರಿಯಾಗಿ ಮನೆಗೆ ಹೋಗಿಲ್ಲ ಅಂದರೆ ಅದಕ್ಕೆ ಬೇಸರ. ಏನ್ಲ ಶಿವ ಇದು ಗೋಳು. ಹಲೋ, ಹಾಂ ರವಿ, ಹೇಳ. ಏನು ಅವನ್ಗ? ಯಾವ ಆಸ್ಪತ್ರೆಯಲ್ಲಿ? ಅಲ್ಲ ಕಳ್ಳ, ಈ ಶಾಲೆಯಲ್ಲಿ ಹೆಡ್ ಮೇಸ್ಟ್ರು ನನಗೊಂದು ಕೆಲಸ ಕೊಟ್ಟವ್ರೆ. ಹೊಸಿ ನೀನೇ ನೋಡ್ಕೊಳ್ಳ. ನಾ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಹಾಂ ಹಾಂ, ಸರಿ, ಇಡ್ಲ. ಮೇಡಮ್. ಹೇಳಿ ಬಸವರಾಜು. ಒಂದು ವಾರದಿಂದ ನಮ್ಮ ಅವನಿಗೆ ಹುಷಾರಿರಲಿಲ್ಲ ಮೇಡಮ್. ಈಗ ತುಂಬಾ ಸೀರಿಯಸ್ ಆಗಿದಂತೆ. ದೊಡ್ಡ ಆಸ್ಪತ್ರೆಗೆ ಸೇರಿಸೋರೆ. ಮತ್ತು ಬೇಗ ಹೊರಡಿ. ಅದು ಹೆಂಗಾಯ್ತದೆ ಮೇಡಮ್? ಹೆಡ್ ಸಾರು ಒಂದಕ್ಕೆ ಎರಡೆರಡು ಕಿತ್ತ ಹೇಳ್ಬಿಟ್ಟು ಹೋಗ್ಯವ್ರೆ. ಈಗ ನಾನು ಬಿಟ್ಟೋದ್ರಾಟೆ, ನಾಳಿಂದ ಕೆಲ್ಸಕ್ಕೆ ಬಿಡೋಕ್ಕಿಲ್ಲ ಅವರು. ನೀವೇನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ನಿಮ್ಮನ್ನ ಹೆಡ್ ಸರ್ ಇಲ್ಲಿ ಬರೋಕ್ಕೆ ಹೇಳಿರೋದು ನನ್ನ ಕಾವಲಿಗಲ್ಲ. ನಾನು ಇಲ್ಲಿಂದ ಬೇಗ ಹೋಗ್ಬಿಡ್ತೀನಿ ಅನ್ನೋ ಡೌಟಿಂದ. ನೀವೇನು ಹೆದರ್ಕೋಬೇಡಿ. ನನ್ನ ಕೆಲಸ ಮುಗಿಯೋ ತನಕ ನಾನು ಇಲ್ಲಿಂದ ಹೋಗಲ್ಲ. ನೀವು ಬೇಗ ಹೋಗಿ ಅಮ್ಮನ ನೋಡಿ. ನಿಜವಾಗ್ಲೂನಾ ಮೇಡಮ್? ನೀವು ಮೊದಲು ಹೊರಡಿ. ತುಂಬ ಥ್ಯಾಂಕ್ಸ್ ಮೇಡಮ್. ಹೆಡ್ ಮಾಸ್ಟರ್ಗೆ ಹೇಳ್ಬೇಡಿ, ನಾ ಬರ್ತೀನಿ. ಹಲೋ, ಹಾಂ ರವಿ, ಬರ್ತಾಯಿದ್ದೀನಿ ಕಣ್ಲಾ.